ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸು ಯಾರೆಲ್ಲ ಇವಾಗ BCM ಹಾಸ್ಟೆಲ್ಗೆ ಆನ್ಲೈನ್ ಅರ್ಜಿ ಹಾಕಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ರಿ ಅಂಥ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. BCM ಇಲಾಖೆ ಕಡೆಯಿಂದ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ದು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವು ರಿಸಲ್ಟ್ನ ಯಾವ ಥರ ಚೆಕ್ ಮಾಡ್ಕೊಬೇಕು, ರಿಸಲ್ಟ್ನ ಹೋಗಿ ಎಲ್ಲಿ ನೋಡ್ಕೊಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಿಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ದು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವು ರಿಸಲ್ಟ್ನ ಆನ್ಲೈನಲ್ಲಿ ನೋಡ್ಕೊಳ್ಳೋಕೆ ಬರಲ್ಲ ಮತ್ತು ನಿಮ್ಮ ಮೊಬೈಲ್ಗೆ ಯಾವುದೇ ಥರದ ಅಲಾಟ್ಮೆಂಟ್ ಆಗಿದ್ದು ರಿಸಲ್ಟ್ ಕೂಡ BCM ಇಲಾಖೆ ಕಡೆಯಿಂದ ಕಳಿಸಲ್ಲ. ನೀವೇನಾದರೂ ನಿಮ್ಮ ಹಾಸ್ಟೆಲ್ ರಿಸಲ್ಟ್ನ ನೋಡ್ಕೋಬೇಕಾಗಿತ್ತಂದರೆ ನೀವು ನಿಮ್ಮ ಹತ್ತಿರದ ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ ನೀವು ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. ಫ್ರೆಂಡ್ಸ್, ನಾನಿವಾಗ ಕೊಪ್ಪಳ ಡಿಸ್ಟ್ರಿಕ್ನಲ್ಲಿ ಸೆಲೆಕ್ಷನ್ ಆಗಿರೋದು ಲೀಸ್ಟ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಹಾಸ್ಟೆಲ್ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು. 2025-26ನೇ ಸಾಲಿನಲ್ಲಿ ಹೊಸದಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳ ಪಟ್ಟಿ ಅಂತ ಈ ಥರ ನಿಮ್ಮದು BCM ಇಲಾಖೆಯಲ್ಲಿ BCM ಆಫೀಸ್ನಲ್ಲಿ ಈ ಥರ ಲೀಸ್ಟ್ನ ಅಂಟಿಸಿರ್ತಾರೆ. ಆ ಲೀಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತು ಅಂತಂದರೆ ನೀವು ಹೋಗಿ ನಿಮಗೆ ಯಾವ ಹಾಸ್ಟೆಲ್ ಸಿಕ್ಕಿದೆ ಆ ಹಾಸ್ಟೆಲ್ಗೆ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು. ಫ್ರೆಂಡ್ಸ್, ಯಾರಿಗೆ ಇದುವರೆಗೂ ಹಾಸ್ಟೆಲ್ ರಿಸಲ್ಟ್ ಬಗ್ಗೆ ಗೊತ್ತಿಲ್ಲ ಅಂಥ ಸ್ಟೂಡೆಂಟ್ಸು ನೀವು ನಿಮ್ಮ ಹತ್ತಿರದ ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮದು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಅಲ್ಲಿ ನೋಡಿಕೊಂಡು ನೀವು ಹಾಸ್ಟೆಲ್ ಅಡ್ಮಿಷನ್ನ ಪಡ್ಕೋಬೋದಾಗಿರುತ್ತೆ.